ರಾಜೀನಾಮೆ ಆದ್ಮೇಲೆ ಬಿಜೆಪಿ ನಾಯಕರು ಬಹಿರಂಗವಾಗಿ ಕರೆದಿದ್ರು ಬನ್ನಿ ಅಂತ. ಅಲ್ಲ ನೋಡಿ, ಆ ಪ್ರಯತ್ನ ಏನಾದ್ರು ಗಂಭೀರವಾಗಿ ಆಗಿದಾವ? ಬಹಿರಂಗವಾಗಿ ಕರೆದಿದ್ದಾರೆ ಅಂತೇಳಿ ರಾಜಣ್ಣವ್ರನ್ನ ಯಾರನ್ನು ಭೇಟಿ ಮಾಡಿಲ್ಲ. ಸ್ವಾಭಾವಿಕವಾಗಿ ಕರೀತಾರೆ, ಕರೆದಿಲ್ಲ ಅಂತೇಳಿ. ಈಗ ರಾಜಣ್ಣವರು ಅಂತಲ್ಲ, ಬೇರೆ ಯಾರಿಗಾರು ಈ ಥರ ಸಮಸ್ಯೆ ಆಗಿದ್ರು ಕರೆಯೋವಂಥದ್ದು ಸಹಜ, ಹೌದಲ್ಲ? ಏನು ರಾಜಣ್ಣವ್ರೇನು ಯಾವುದೋ ಹಗರಣ ಮಾಡಿ ಸಿಗಾಕೊಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ, ಅಥವಾ ಇಲಾಖೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ. ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜಣ್ಣವ್ರನ್ನ ರಾಜೀನಾಮೆ ಪಡೆದಿದ್ದಾರೆ ಬಿಟ್ಟರೆ ಏನಾದ್ರು ಇಲಾಖೆಯಲ್ಲಿ ಸಮಸ್ಯೆ ಇದೆಯಾ? 2.5 ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳಾಗಿದೆ. ಹಿಂದೆ ಆಗದಲ್ಲೇ ಇರೋವಂಥ ಕೆಲಸಗಳನ್ನೆಲ್ಲ ಮಾಡಿದರೆ. ಮೊನ್ನೆ ಅಮೆಂಡ್ಮೆಂಟು ಬಿಲ್ ಪಾಸ್ ಆಗಿದೆ. ಅದು ಯಾರಿಗೆ ಅನುಕೂಲ ಆಗುತ್ತೆ? ಹೌದಲ್ಲ? ಯಾರು ಸಣ್ಣ ಜಾತಿ ಇರುತ್ತೆ ಅಂಥವ್ರಿಗೆ ಏನೋ ಒಂದು ನಾಮನಿರ್ದೇಶನ ಸೊಸೈಟಿಗಳು ಆಗಲಿ ಅಂತ ಮಾಡಿರುವಂಥ ಕ್ರಾಂತಿ ಇದು. ಹಿಂದೆ ಯಾಕೆ ಯಾರು ಮಾಡೋಕ್ಕಾಗಲಿಲ್ಲ? ಇವೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ರಾಜಣ್ಣವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಸರ್ಕಾರ ಸಿದ್ದರಾಮಯ್ಯವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಇದು ಕಾಣದ ಕೈಗಳೆಲ್ಲ ಪಿತೂರಿ ಮಾಡಿ. ರಾಜೀನಾಮೆ ಆದ್ಮೇಲೆ ಬಿಜೆಪಿ ನಾಯಕರು ಬಹಿರಂಗವಾಗಿ ಕರೆದಿದ್ರು ಬನ್ನಿ ಅಂತ. ಅಲ್ಲ ನೋಡಿ, ಆ ಪ್ರಯತ್ನ ಏನಾದ್ರು ಗಂಭೀರವಾಗಿ ಆಗಿದಾವ? ಬಹಿರಂಗವಾಗಿ ಕರೆದಿದ್ದಾರೆ ಅಂತೇಳಿ ರಾಜಣ್ಣವ್ರನ್ನ ಯಾರನ್ನು ಭೇಟಿ ಮಾಡಿಲ್ಲ. ಸ್ವಾಭಾವಿಕವಾಗಿ ಕರೀತಾರೆ, ಕರೆದಿಲ್ಲ ಅಂತೇಳಿ. ಈಗ ರಾಜಣ್ಣವರು ಅಂತಲ್ಲ, ಬೇರೆ ಯಾರಿಗಾರು ಈ ಥರ ಸಮಸ್ಯೆ ಆಗಿದ್ರು ಕರೆಯೋವಂಥದ್ದು ಸಹಜ, ಹೌದಲ್ಲ? ಏನು ರಾಜಣ್ಣವ್ರೇನು ಯಾವುದೋ ಹಗರಣ ಮಾಡಿ ಸಿಗಾಕೊಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ, ಅಥವಾ ಇಲಾಖೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ. ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜಣ್ಣವ್ರನ್ನ ರಾಜೀನಾಮೆ ಪಡೆದಿದ್ದಾರೆ ಬಿಟ್ಟರೆ ಏನಾದ್ರು ಇಲಾಖೆಯಲ್ಲಿ ಸಮಸ್ಯೆ ಇದೆಯಾ? 2.5 ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳಾಗಿದೆ. ಹಿಂದೆ ಆಗದಲ್ಲೇ ಇರೋವಂಥ ಕೆಲಸಗಳನ್ನೆಲ್ಲ ಮಾಡಿದರೆ. ಮೊನ್ನೆ ಅಮೆಂಡ್ಮೆಂಟು ಬಿಲ್ ಪಾಸ್ ಆಗಿದೆ. ಅದು ಯಾರಿಗೆ ಅನುಕೂಲ ಆಗುತ್ತೆ? ಹೌದಲ್ಲ? ಯಾರು ಸಣ್ಣ ಜಾತಿ ಇರುತ್ತೆ ಅಂಥವ್ರಿಗೆ ಏನೋ ಒಂದು ನಾಮನಿರ್ದೇಶನ ಸೊಸೈಟಿಗಳು ಆಗಲಿ ಅಂತ ಮಾಡಿರುವಂಥ ಕ್ರಾಂತಿ ಇದು. ಹಿಂದೆ ಯಾಕೆ ಯಾರು ಮಾಡೋಕ್ಕಾಗಲಿಲ್ಲ? ಇವೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ರಾಜಣ್ಣವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಸರ್ಕಾರ ಸಿದ್ದರಾಮಯ್ಯವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಇದು ಕಾಣದ ಕೈಗಳೆಲ್ಲ ಪಿತೂರಿ ಮಾಡಿ.